ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿರೋಂಥ ಒಂದು ಮೆಟಲ್ ಕಂಟೈನರ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಸಖತ್ತಾಗಿದೆ ಇದು ಅಂತ ಹೇಳಿದ್ರೆ ಫುಲ್ ಗಟ್ಟಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಕಂಟೈನರ್ನ ನಾನು ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಮತ್ತು ಜೋಳದ ಹಿಟ್ಟಾಗಿರ್ಬೋದು, ಆಮೇಲೆ ಗೋಧಿ ಹಿಟ್ಟಾಗಿರ್ಬೋದು, ಸೊ ಇದನ್ನೆಲ್ಲ ಹಾಕಿಟ್ಕೊಳ್ಳಿಕ್ಕೆ ಅಂತ ಹೇಳಿ ಪರ್ಚೇಸ್ ಮಾಡಿದ್ದು. ಒಂದು ಬುಕ್ ಮಾಡಿದ್ದು ನಾನು ತೋರಿಸ್ತಾ ಇದ್ದೀನಲ್ವ, ಇದೊಂದೇ ತೊಗೊಂಡಿದ್ದು. ಬಟ್ ಬಂದಮೇಲೆ ನಾನು ಇನ್ನೊಂದು 2-3 ತೊಗೋಬೇಕು ಅಂದರೆ ಎಲ್ಲ ಹಿಟ್ಗಳನ್ನು ಸ್ಟೋರೇಜ್ ಮಾಡ್ಕೊಳ್ಳೋಕೆ ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ತುಂಬ ಗಟ್ಟಿ ಇದೆ ಆ್ಯಂಡ್ ತುಂಬಾ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಕಿಚನ್ಗಂತೂ ಒಂಥರ ಸ್ಟ್ಯಾಂಡರ್ಡ್ ಲುಕ್ ಕೂಡ ಬಂದ್ಬಿಡುತ್ತೆ. ನೀವೇ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿ. ವಿತ್ ಮೆಜರ್ಮೆಂಟ್ ಕಪ್ ಕೂಡ ಬರುತ್ತೆ. ಆ್ಯಂಡ್ ಇಲ್ಲಿ ಫ್ಲೋರ್ ಅಂತ ಬರ್ದಿದ್ದಾರೆ, ಅಂದರೆ ಹಿಟ್ಟು ಹಾಕಿಡ್ಲಿಕ್ಕೆ ಅಂತ ಹೇಳಿ ಬರ್ದಿದ್ದಾರೆ. ನೀವು ಬೇಕಾದ್ರೆ ರೈಸ್ ಅಂತಲೂ ಕೂಡ ಲೆಟರ್ ಇರುತ್ತೆ. ಸೊ ರೈಸ್ ಹಾಕಿರ್ತೀರ ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ತೊಗೋಬೋದು. ಯಾವುದಾದ್ರೂ ಒಂದೇ, ಬಟ್ ಲೆಟರ್ ಚೇಂಜ್ ಇರುತ್ತೆ, ವರ್ಡ್ ಚೇಂಜ್ ಇರುತ್ತೆ ಅಷ್ಟೇ. ಸೊ ಇದನ್ನು ತೊಗೊತೀರ ಅಂತ ಹೇಳಿದ್ರೆ 959 ರೂಪಾಯಿ ಆಯಿತು. 1 ರೂಪಾಯಿ ಕಮ್ಮಿ, 960 ರುಪೀಸ್ ಅಂತಲೇ ಹೇಳ್ಬೋದು. ಇದು ಬಂದು 5 kg ಅಷ್ಟು ಕೆಪಾಸಿಟಿ ಬರುತ್ತೆ. ಆ್ಯಂಡ್ ಲೆಟರ್ ಚೇಂಜ್ ಅಂದರೆ ರೈಸ್ ಅಂತ ಬರ್ದಿರೋದು ಬೇಕು ಅಂತ ಹೇಳಿದ್ರೆ ಅದು ನಿಮಗೆ 930 ರುಪೀಸ್ನಲ್ಲಿ ಸಿಗುತ್ತೆ. ಸೊ ನಾನು ಈ ಒಂದು ಅಂದರೆ 960 ರುಪೀಸ್ನಲ್ಲಿ ಇರೋದನ್ನು ತೊಗೊಂಡಿದ್ದೀನಿ. ಇದನ್ನು ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿದೆ. ಮತ್ತು ಹ್ಯಾಂಡಲ್ ಕೂಡ ನೋಡ್ತಿದ್ದೀರಲ್ವಾ, ಸೊ ಮೇಲ್ಗಡೆ ಕೂಡ ಹ್ಯಾಂಡಲ್ಲು ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ, ಮತ್ತು ಸೈಡಲ್ಲೂ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ. ಸೊ ನಾವು ಆರಾಮಾಗಿ ಒಂದು ಕಡೆನ ಇನ್ನೊಂದು ಕಡೆ ಮೂವ್ ಕೂಡ ಮಾಡ್ಬೋದು, ಅಂದರೆ ಗ್ರಿಪ್ ಇರುತ್ತಲ್ವ, ತುಂಬ ಚೆನ್ನಾಗಿದೆ. ಮತ್ತು ಆ ಮುಚ್ಚುಳ ಇದೆ ನೋಡಿ, ಸೊ ಅದು ಎಷ್ಟು ಗಟ್ಟಿ ಇರುತ್ತೆ ಅಂತ ಹೇಳಿದ್ರೆ ಏರ್ ಟೈಟ್ನಿಂಗ್ ಅಂತಲೇ ಹೇಳ್ಬೋದು. ಗಾಳಿ ಏನು ಕೂಡ ಒಳಗಡೆ ಎಲ್ಲ ಹೋಗೋದಿಲ್ಲ. ತುಂಬ ಚೆನ್ನಾಗಿದೆ ಮತ್ತು ತುಂಬ ಸ್ಪೇಷಿಯಸ್ ಆಗು ಕೂಡ ಇದೆ. ಒಂದು 10 ಇಂಚಸ್ ಅಷ್ಟು ಅಗಲ ಬರುತ್ತೆ ಮತ್ತು 10.5 ಇಂಚಸ್ ಅಷ್ಟು ಉದ್ದ ಬರುತ್ತೆ. ನಾನು ಆಗಲೇ ಹೇಳ್ದಾಗೆ 5 kg ಅಷ್ಟು ನಾವು ಹಿಟ್ಟು ಮತ್ತು ಅಕ್ಕಿಗಳನ್ನು, ರಾಗಿ, ಗೋಧಿ ಏನು ಬೇಕಾದ್ರೂ ಇದರಲ್ಲಿ ಸ್ಟೋರೇಜ್ ಮಾಡಿ ಇಡ್ಬೋದು. ಅಷ್ಟು ತುಂಬ ಚೆನ್ನಾಗಿದೆ. ಫುಲ್ಲು ಮೆಟಲಲ್ಲಿ ಮಾಡಿರೋಂಥದ್ದು, ಗಾಜು ಅಲ್ಲ, ಪ್ಲಾಸ್ಟಿಕ್ಕು ಅಲ್ಲ. ಸೊ ಪ್ಲಾಸ್ಟಿಕ್ ಎಲ್ಲರೂ ಕೂಡ ಅವಾಯ್ಡ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಪ್ಲಾಸ್ಟಿಕಲ್ಲಿ ಯಾವುದೇ ರೀತಿಯಲ್ಲಿ ಫುಡ್ ಐಟಮ್ಸ್ನ ಇಡಲಿಕ್ಕೆ ಹೋಗಬೇಡಿ. ಮೆಟಲ್ ಆಗಿರ್ಬೋದು ಮತ್ತು ಗ್ಲಾಸ್ ಆಗಿರ್ಬೋದು, ಸೊ ಅದನ್ನು ಯೂಸ್ ಮಾಡಿ. ಗ್ಲಾಸ್ ಎಲ್ಲ ಒಂದು ಅಂದರೆ ತುಂಬಾ ಪೇಷನ್ಸಿಂದ ನಾವು ಅದನ್ನು ನೋಡ್ಕೋಬೇಕಾಗತ್ತೆ. ಬಟ್ ಬ್ಯುಸಿ ಶೆಡ್ಯೂಲ್ನಲ್ಲಿ ಎಷ್ಟು ಪೇಷನ್ಸ್ ಇದ್ರೂ ಕೂಡ ಹೊಡೆದೋಗ್ಬಿಡುತ್ತೆ. ಮೆಟಲ್ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಆರ್ ಸೆರಾಮಿಕ್ ಕೂಡ ಬೆಸ್ಟು. ಬಟ್ ನನಗೆ ಮೆಟಲ್ ಬೇಕಿತ್ತು ಮತ್ತು ತುಂಬ ಸ್ಟ್ಯಾಂಡರ್ಡ್ ಆಗು ಕೂಡ ಕಾಣಿಸುತ್ತೆ ಅಂತ ಹೇಳಿ ಇದನ್ನು ಬುಕ್ ಮಾಡ್ಕೊಂಡಿದ್ದು. ಚೆನ್ನಾಗಿದೆ. ಆ್ಯಂಡ್ ನಾರ್ಮಲ್ ವೆಯ್ಟೇ ಬಂದುಬಿಟ್ಟು ಒಂದು 100 ಗ್ರಾಮ್ ಅಷ್ಟು ಈ ಒಂದು ಬಾಕ್ಸ್ ವೆಯ್ಟ್ ಬರುತ್ತೆ. ನೀವು 5 kg ಅಷ್ಟು ಇದರೊಳಗಡೆ ಸ್ಟೋರೇಜ್ ಮಾಡಿ ಇಡ್ಬೋದು. ಸೊ ನೋಡಿ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ನಾನು 960 ರುಪೀಸ್ ಕೊಟ್ಟಿದ್ದು. 930 ರುಪೀಸ್ನಲ್ಲಿ ವರ್ಕ್ ಚೇಂಜ್ ಇದೆ, ರೈಸ್ ಅಂತ ಬರ್ತಿದೆ. ಸೇಮ್ ಒಬ್ಬರೇ ನಿಮಗೆ ಸಪ್ಲೈಯರ್ ಕಳಿಸ್ತಾರೆ, ಲಿಂಕ್ ಕೊಟ್ಟಿರ್ತೀನಲ್ವಾ. ಸೊ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ನಾನು ಮೆಜರಿಂಗ್ ಕಪ್ಸ್ನ ತರಿಸಿದ್ದೀನಿ, ಅಂದರೆ ಸ್ಪೂನ್ನ ತರಿಸಿರೋಂಥದ್ದು. ಎಷ್ಟು ಚೆನ್ನಾಗಿದೆ ಈ ಒಂದು ಸ್ಪೂನ್ಸ್ ಅಂತ ಹೇಳಿದ್ರೆ, ಟೋಟಲಾಗಿ 10 ಪೀಸಸ್ ಬರುತ್ತೆ. ಕಲರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಡಿಫ್ರೆಂಟ್ ಶೇಪಲ್ಲಿ ನಿಮಗೆ, ಅಂದರೆ ಡಿಫ್ರೆಂಟ್ ಶೇಪಲ್ಲಿ ನಿಮಗೆ ಸಿಗುತ್ತೆ. ಸ್ಮಾಲ್ ಸೈಜ್, ಬಿಗ್ ಸೈಜ್, ಮೀಡಿಯಮ್ ಸೈಜ್, ಸೊ ಈ ರೀತಿಯಲ್ಲಿ ನಿಮಗೆ ಎಲ್ಲ ಸೈಜ್ ಮೆಷರ್ಮೆಂಟಲ್ಲಿ ಸಿಗುತ್ತೆ. ಟೋಟಲಾಗಿ 10 ಪೀಸ್ ಬರುತ್ತೆ. ಇದು ಪ್ರೀಮಿಯಂ ಕ್ವಾಲಿಟಿ ಪ್ಲಾಸ್ಟಿಕಲ್ಲಿ ಮಾಡಿರೋವಂಥದ್ದು. ಸೊ ನಾವು ಹಾಕ್ಕೊಳ್ಳಿಕ್ಕೆ ಈಗ ರೈಸ್ ಹಾಕ್ಕೋಬೋದು. ಆ್ಯಂಡ್ ಆಲ್ಸೋ ಈಗ ಒಂದು ಮೆಷರ್ಮೆಂಟ್ ಇಟ್ಕೊಂಡು ನೀವೇನಾದ್ರು ಅಡುಗೆ ಮಾಡ್ತಿದ್ರೆ ಅದೊಂದು ವೀಡಿಯೋ ನೋಡ್ಕೊಂಡು ಅಂತ ಹೇಳಿದ್ರೆ ಸೊ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಕಪ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಯಾರೆಲ್ಲ ಇವಾಗ ಹೊಸದಾಗಿ ಕುಕಿಂಗ್ ಕಲಿತಾ ಇರ್ತೀವಲ್ವಾ, ಸೊ ನಮಗಂತೂ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಇದು. ಆ್ಯಂಡ್ ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸು, ಬರೀ 96 ರೂಪಾಯಿ ಅಷ್ಟೇ. ಸೊ ನಾನು ಡಿಮಾರ್ಟಲ್ಲೆಲ್ಲ ನೋಡಿದಾಗ 150-200 ರುಪೀಸ್ನಲ್ಲಿ ಇತ್ತು. ಟೋಟಲ್ ಒಂದು 10 ಪೀಸ್ ಏನೋ ಅಥವಾ 8 ಪೀಸ್ ಏನೋ ಇತ್ತು ಅಷ್ಟೇ. ಬಟ್ ಮೀಶೋದಲ್ಲೇ ನನಗೆ 10 ಪೀಸ್ಗೆ 96 ರುಪೀಸ್ನಲ್ಲಿ ಸಿಕ್ತು. ಸೊ ನೋಡಿ, ಈ ಒಂದು ಮೆಷರಿಂಗ್ ಕಪ್ ಕೂಡ ನಿಮಗೆ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಯಿತು ಆ್ಯಂಡ್ ಹೆಲ್ಪ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ 2 ಪ್ರಾಡಕ್ಟ್ ಲಿಂಕ್ ನಾನು ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ 2 ಕಡೆ ಕೂಡ ಕೊಟ್ಟಿರ್ತೀನಿ. ಬೇಗನೆ ತಗೊಳ್ಳಿ, ಮತ್ತು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿ ಸಿಗೋದಿಲ್ಲ. ಆ್ಯಂಡ್ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ, ಮ್ಯಾಮ್ ನೀವು ಮೀಶೋದಲ್ಲಿ ಪ್ರಮೋಷನ್ ಆಯಿತು ವಿಡಿಯೋ, ನೀವು ಪೇಡ್ ಪ್ರಮೋಷನ್ ಮಾಡ್ತಿದ್ದೀರಾ ಅಂತ ಹೇಳಿ. ಪೇಡ್ ಪ್ರಮೋಷನ್ ಆಗಿದೆ, ಇಲ್ಲಿ ನಾನು ಮೇಲ್ಗಡೆ ಮೆನ್ಷನ್ ಮಾಡಬೇಕು. ಸೊ ಅದು ರೂಲು, ಓಕೆನಾ. ಸೊ ಪೇಡ್ ಪ್ರಮೋಷನ್ ಅಲ್ಲ ಇದು. ನಾನು ಪೇ ಮಾಡಿ ತೊಗೊಂಡಿರೋಂಥ ಪ್ರಾಡಕ್ಟ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ, ರಿವ್ಯೂ ಕೊಡ್ತೀನಿ. ಸಾಕಷ್ಟು ಜನ ತೊಗೋಬೇಕು ಅಂತ ಅಂದ್ಕೊಂಡಿರ್ತಾರೆ, ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಜಾಸ್ತಿ ಅಮೌಂಟ್ ಕೊಟ್ಟೆ ಹೊರಗಡೆ ಎಲ್ಲ ತೊಗೊತೀರಾ. ಸೊ ಕಡಿಮೆ ಪ್ರೈಸಲ್ಲೇ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಯಾಕೆ ಮಿಸ್ ಮಾಡ್ಕೋಬೇಕು ಹೇಳಿ ಅಲ್ವಾ. ಸೊ ನನಗೂ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ನಾನು ವೀಡಿಯೋದಲ್ಲಿ ತೋರಿಸೋಂಥದ್ದು ಅಷ್ಟೇ, ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ಯಾರು ಕೂಡ ಆ ರೀತಿನಲ್ಲಿ ಅನ್ಕೋಬೇಡಿ, ಓಕೆನಾ. ಆ್ಯಂಡ್ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಮತ್ತೆ ಏನು ಹೇಳ್ತಿದ್ದೀನಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.